ಹಲೋ ಎಲ್ರಿಗೂ, ಕನ್ನಡತಿ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ. ಧನುಷ್ ಮಾತು ಕೇಳಿ ಸಂಕಟವಾಯಿತು ದಿಶಾಳಿಗೆ. ಅವನು ಅಲ್ಲಿ ಅಷ್ಟು ನೋವಿನಿಂದ ನರಳುವಾಗ ತಾನಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಹೇಗೆ? ಹಾಗೆಂದು ಅಲ್ಲಿಗೆ ಹೋಗೋದಕ್ಕೂ ಆಗೋದಿಲ್ಲ. ಡಿವೋರ್ಸ್ ಕೊಡುತ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಏನು ಮಾಡೋದು ಅಂತ ಯೋಚನೆಗೆ ಬಿದ್ದಳು ದಿಶಾ. ಇತ್ತ ವೃಷಭ್ ಅವಳ ಬಗ್ಗೆ ಯೋಚಿಸುತ್ತಿದ್ದನು. ಗಂಡ ನೋವಿನಲ್ಲಿರುವುದು ನಿನಗೆ ಬೇಕಾಗೇ ಇಲ್ಲ ಅಲ್ವಾ ದಿಶಾ? ಒಟ್ಟಿನಲ್ಲಿ ಅಧೀರ ಬಗ್ಗೆ ಕೋಪ ಸಾಧಿಸಬೇಕು. ಏನೇ ಸಮಸ್ಯೆ ಬಂದರೂ ನಿನ್ನ ಜೊತೆ ನಿಲ್ಲುತ್ತೇನೆ ಅಂತ ಹೇಳಿದೆ. ಆದರೆ ಈಗ ಗಂಡ ಹಾಸಿಗೆ ಹಿಡಿದಿರುವಾಗ ತವರು ಮನೆ ಸೇರಿದ್ಯಾ? ಹೇಗೋ ಇಬ್ಬರು ಡಿವೋರ್ಸ್ ತೆಗೆದುಕೊಳ್ತಿದ್ದೇವೆ. ನೀನು ಮಗು ಖುಷಿಯಾಗಿದ್ದರೆ ಸಾಕು ಎಂದು ಕಣ್ಣೀರು ತೊಳೆದುಕೊಂಡಿದ್ದ. ಅಂದು ಬೆಳಗ್ಗೆ ದಿಶಾಳ ಮನೆಯಲ್ಲಿ ಎಲ್ಲರೂ ತಿಂಡಿ ತಿನ್ನುತ್ತಾ ಕುಳಿತಿದ್ದರು. ಯಾರ ಮುಖದಲ್ಲೂ ನಗುವಿರಲಿಲ್ಲ. ದುಷ್ಯಂತರಿಗೆ ಊಟ ಮಾಡೋದಕ್ಕೂ ಇಷ್ಟವಿರಲಿಲ್ಲ. ಆದರೆ ಅವರು ಮಾತ್ರೆ ತೆಗೆದುಕೊಳ್ಬೇಕು ಅಂತ ಹೇಳಿ ಬಲವಂತವಾಗಿ ತಿನ್ನಲು ಕೂರಿಸಿದ್ದರು ದರ್ಶನ. ತಾತ, ನಾನು ವೃಷಭ್ ಮನೆಗೆ ಹೋಗಿ ಅವನನ್ನು ನೋಡ್ಕೊಂಡು ಬರ್ತೀನಿ ಎಂದಳು ಮೆಲ್ಲಗೆ. ಅವರೇನೂ ಮಾತನಾಡಲಿಲ್ಲ. ಯಾಕೋ ಅವರ ಮನಸ್ಸು ತೀವ್ರವಾಗಿ ಕುಗ್ಗಿ ಹೋಗಿತ್ತು. ಅವರ ಮೌನವನ್ನು ಗಮನಿಸಿದ ದರ್ಶನ, ಆಯಿತು ದಿಶಾ, ಹೋಗಿ ನೋಡ್ಕೊಂಡು ಬಾ, ಅವನಿಗೂ ಖುಷಿಯಾಗುತ್ತೆ. ಹಾಗೆ ಬೇರೆ ಗಾಡಿಯಲ್ಲಿ ಹೋಗು, ಆದರೆ ಜೋಪಾನ ಎಂದಳು. ತನ್ನ ತಾತನ ಮೌನ ಕಂಡು ಅವಳ ಮನಸ್ಸಿಗೆ ಇರಿದಂತಾಯಿತು. ಸ್ವಲ್ಪ ಮಾತ್ರವೇ ತಿಂಡಿ ತಿಂದು ಎದ್ದು ನಡೆದು ಬಿಟ್ಟರು. ಅವರ ಹಿಂದೆಯೇ ಬಂದ ದರ್ಶನ, ಯಾಕ್ರಿ ಸ್ವಲ್ಪ ತಿಂಡಿ ತಿಂದ್ರಿ ಎಂದರು. ಇಲ್ಲ, ನನಗೆ ಸಾಕು ಎಂದರು ಮಾತ್ರೆಯ ಕವರ್ ಬಿಚ್ಚುತ್ತಾ. ಯಾಕ್ರಿ ದಿಶಾ ಜೊತೆ ಮಾತಾಡ್ತಾ ಇಲ್ಲ? ಅವಳು ಗರ್ಭಿಣಿ ಅನ್ನೋದನ್ನು ಮರೆತು ಬಿಟ್ರಾ? ಈ ಸಮಯದಲ್ಲಿ ಹೀಗೆಲ್ಲ ಮಾಡೋದು ಸರಿ ಇರೋದಿಲ್ಲ. ಅದು ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿದರೆ ಕಷ್ಟ ಎಂದರು. ಅದೇ ಕಾರಣಕ್ಕೆ ನಾನು ಸುಮ್ಮನೆ ಇರೋದು ದರ್ಶನ. ನಾನು ಮಾತಾಡಿ ಮತ್ತೇಲಿ ಅವಳಿಗೆ ನೋವಾಗಿ ಬಿಡುತ್ತೋ ಅನ್ನೋ ಭಯ ಅಷ್ಟೆ. ಇಲ್ಲಾಂದರೆ ನಾನೇ ಕಪಾಳಕ್ಕೆ ಬಾರಿಸಿ ಬುದ್ಧಿ ಹೇಳ್ತಿದ್ದೆ. ಬಿಡೀಗ, ಏನು ಪ್ರಯೋಜನವೂ ಇಲ್ಲ, ಎಲ್ಲ ಮುಗಿದು ಹೋಯಿತು ಎಂದು ಕಣ್ಣೀರು ಹಾಕತೊಡಗಿದರು. ರೀ, ಪ್ಲೀಸ್ ಸುಮ್ಮನೆ ಇರಿ, ನೀವು ಹೀಗೆಲ್ಲ ಹತ್ರ ನನಗೆ ನೋಡೋಕ್ಕೆ ಕಷ್ಟ ಆಗುತ್ತೆ ಎಂದರು ದರ್ಶನ. ಛೇ, ಇದನ್ನೆಲ್ಲ ನೋಡೋದಕ್ಕೆ ಇನ್ನೂ ಬದುಕಿದ್ದೇನೆ ನಾನು. ಆ ದೇವರು ನನ್ನ ಮಗನ ಬದಲು ನನ್ನನ್ನೇ ಕರೆದುಕೊಳ್ಬಾರ್ದಿತ್ತ ಎಂದಾಗ ದರ್ಶನಾರಿಗೆ ಸಹಿಸಲು ಆಗಲಿಲ್ಲ. ರೀ, ಬಿಡ್ತು ಅನ್ನಿ, ಎಂಥ ಮಾತು ಅಂತ ಹೇಳ್ತೀರಾ? ಎಲ್ಲ ಸರಿ ಹೋಗುತ್ತೆ ರೀ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇಚ್ಛಾ ಮಗಳನ್ನು ಡ್ರೈವರ್ ಜೊತೆ ವೃಷಭ್ನ ಮನೆಗೆ ಕಳಿಸಿಕೊಟ್ಟಿದ್ದಳು. ಯಾಕೋ ಮನಸ್ಸಿನಲ್ಲಿ ಸಣ್ಣ ಭಯವಿತ್ತು. ಅಂದು ಅವನು ಮನೆಗೆ ಬಂದಿದ್ದಾಗ ಅಷ್ಟೆಲ್ಲ ಬೈದು ಕಳಿಸಿದ್ದಾಳೆ. ಈಗ ಮತ್ತೆ ಹೋಗಿ ಅವಳಿಗೆ ಅವಮಾನ ಮಾಡಿದರೆ? ವೃಷಭ್ನ ಮನೆ ಎದುರು ಬಂದಿದ್ದಳು ದಿಶಾ. ಯಾಕೋ ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಈಗ ತನ್ನನ್ನು ಕಂಡು ಹೇಗೆ ಪ್ರತಿಕ್ರಿಯಿಸುವನು? ಮೇಡಮ್, ಮತ್ತೆ ಎಷ್ಟೊತ್ತಿಗೆ ಬರಬೇಕು ನಿಮ್ಮನ್ನು ಪಿಕ್ ಮಾಡೋಕ್ಕೆ ಕೇಳಿದ್ದ ಡ್ರೈವರ್. ಇಲ್ಲ, ನೀನು ಬರೋದು ಬೇಡ, ನಾನು ಇಲ್ಲೇ ಇಡ್ತೀನಿ ಎಂದಳು. ಆತ ತಲೆ ಆಡಿಸಿದ. ಅವಳು ಬಂದು ಕಾಲಿಂಗ್ ಬೆಲ್ ಒತ್ತಿದಾಗ ಬಂದು ಬಾಗಿಲು ತೆಗೆದರು ಊರ್ಮಿಳಾ. ದಿಶಾಳನ್ನು ಅಲ್ಲಿ ಕಂಡು ತುಸು ಆಶ್ಚರ್ಯವಾಯಿತು. ದಿಶಾ, ಬಾ ಒಳಗೆ ಎಂದರು. ಅವಳು ಒಳ ಬಂದು ಕುಳಿತಳು. ಅಂದು ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಆಗಿದ್ದಕ್ಕೆ ಅವಳ ಬಗ್ಗೆ ಸ್ವಲ್ಪ ಬೇಸರವಿತ್ತು ಊರ್ಮಿಳಾರಿಗೆ. ಆದರೂ ತೋರಿಸಿಕೊಳ್ಳಲಿಲ್ಲ. ಯಾಕಂದರೆ ಅವಳು ತಾಯಿ ಆಗುತ್ತಿದ್ದಾಳೆ. ಅವಳ ಮನಸ್ಸಿಗೆ ನೋವು ಮಾಡೋದು ಸರಿಯಲ್ಲ ಎಂದು ಸುಮ್ಮನಾಗಿದ್ದರು. ತಿಂಡಿ ಕೊಡ್ಲಾ? ರೈಸ್ ಬಾತ್ ಮಾಡಿದ್ದೇನೆ ಎಂದರು. ಅವರು ತನ್ನನ್ನು ಅತಿಥಿಯಂತೆ ಕಾಣುತ್ತಿರುವುದನ್ನು ನೋಡಿ ಅವಳಿಗೆ ಯಾಕೋ ಕಸಿವಿಸಿಯಾಯಿತು. ಬೇಡ ಅತ್ತೆ, ನಾನು ತಿಂಡಿ ತಿಂದ್ಕೊಂಡು ಬಂದೆ ಎಂದಳು. ಹೌದಾ, ಸರಿ, ಹಾಲಾದರೂ ಕುಡಿ. ಇಲ್ಲ ಅತ್ತೆ, ನಾನು ವೃಷಭ್ನ ನೋಡೋಕ್ಕೆ ಬಂದೆ. ಅವನು ಹೇಗಿದ್ದಾನೆ ಕೇಳಿದಳು. ಅವನು ಮೇಲೆ ರೂಮಲ್ಲಿದ್ದಾನೆ ದಿಶಾ, ಹೋಗಿ ನೋಡು ಎಂದರು. ಅವಳು ತಲೆಯಾಡಿಸಿ ಮೇಲೆ ನಡೆದಳು. ಹೇಗಾದರೂ ಮಗ ಸೊಸೆ ಒಂದಾಗಲಿ ಅಂತ ಬೇಡಿಕೊಂಡರು ಊರ್ಮಿಳಾ. ಅವಳು ಮೆಲ್ಲಗೆ ಬಾಗಿಲು ತಳ್ಳಿಕೊಂಡು ರೂಮಿಗೆ ಬಂದು ನೋಡಿದಾಗ ವೃಷಭ್ ಹಾಸಿಗೆಗೆ ಹೊರಗೆ ಏನನ್ನೋ ಯೋಚಿಸ್ತಿದ್ದ. ವೃಷಭ್ ಅವಳು ಕರೆದಾಗ ತಲೆ ಎತ್ತಿ ನೋಡಿದನು. ಅಂದು ಅವಳು ಒಂದು ಬಾರಿ ತನ್ನೊಂದಿಗೆ ಮಾತನಾಡಲಿ ಎಂದು ಕಾಯುತ್ತಿದ್ದವನಿಗೆ
ಇಂದು ಯಾಕೋ ಅವಳನ್ನು ನೋಡಿದರೂ ಮನಸ್ಸು ಅರಳಲಿಲ್ಲ. ನೀನು ಇಲ್ಲೇನು ಮಾಡ್ತಾ ಇದ್ಯಾ ಕೇಳಿದ. ಯಾಕೆ, ನಾನು ನಿನ್ನನ್ನು ನೋಡಲು ಬರಬಾರ್ದ ಎಂದಳು ಅವನ ಹತ್ತಿರ ಬಂದು. ಡಿವೋರ್ಸ್ ಕೊಡ್ತೀನಿ ಅಂದಿದ್ದೆ, ಮತ್ತೆ ಈ ಬೇಡದ ಗಂಡನನ್ನು ಯಾಕೆ ನೋಡಲು ಬಂದಿದ್ಯಾ ಎಂದಾಗ ಅವಳ ಮನಸ್ಸಿಗೆ ನೋವಾಯಿತು. ಹೌದು, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಇನ್ನೂ ಡಿವೋರ್ಸ್ ಕೊಟ್ಟಿಲ್ಲ. ಈಗಲೂ ನೀನು ನನ್ನ ಗಂಡನೇ ಅಲ್ವಾ ವೃಷಭ್ ಎಂದಳು. ಅದನ್ನು ಕೇಳಿ ಶುಷ್ಕ ನಗೆ ಬೀರಿದ ವೃಷಭ್, ಗಂಡನ? ನಾನೇನಾದರೂ ಮತ್ತೆ ಅಧೀರ ಜೊತೆ ಮಾತಾಡಿಬಿಟ್ರೆ ಪುನಃ ಈ ಸಂಬಂಧವನ್ನು ಒದ್ದು ಹೋಗ್ತೀಯ. ನಿನಗೆ ನಮ್ಮ ಗಂಡ ಹೆಂಡತಿಯ ಸಂಬಂಧಕ್ಕಿಂತ ಅಧೀರ್ನ ಮೇಲಿನ ದ್ವೇಷವೇ ಹೆಚ್ಚಲ್ವಾ ಎಂದ. ಅವಳ ಕಣ್ಣಲ್ಲಿ ನೀರು ತುಂಬಿತು. ಅದನ್ನು ನಾನು ಹೇಳ್ಬೋದಲ್ಲ ವೃಷಭ್, ನಿನಗೆ ನಮ್ಮ ಗಂಡ ಹೆಂಡತಿಯ ಸಂಬಂಧಕ್ಕಿಂತ ಅಧೀರಳ ಸ್ನೇಹವೇ ಮುಖ್ಯ ಅಂತ ಎಂದಳು. ಸೊ ನೀನು ಹೇಳ್ತಾ ಇರೋದೇನು? ನಾವಿಬ್ಬರು ಚೆನ್ನಾಗಿರಬೇಕು ಅಂದರೆ ನಾನು ಅಧೀರಾಯಿಂದ ದೂರ ಇರಬೇಕು, ಅವಳನ್ನು ನನ್ನ ಲೈಫ್ನಿಂದ ತೆಗೆದು ಹಾಕಬೇಕು ಅಂತನಾ? ಸರಿ, ನೀನು ಬಯಸಿದ ಹಾಗೆ ನಾನು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವ ನೀನು ನಾನು ಬಯಸಿದ ಹಾಗೆ ಯಾವತ್ತಾದರೂ ನಡ್ಕೊಂಡಿದ್ಯಾ? ಅವತ್ತು ಗೃಹ ಪ್ರವೇಶದ ದಿನ ಅಧೀರ ಮೇಲೆ ಯಾಕೆ ಕೋಪ ಸಾಧಿಸ್ತೀಯಾ? ಅದನ್ನೆಲ್ಲ ಬಿಡು ಅಂತ ನಾನು ಹೇಳಿದ್ದೆ, ಆದರೆ ನೀನು ಬಿಟ್ಟ್ಯಾ ಇಲ್ವಲ್ಲ? ಅವಳ ಮುಖ ನೋಡಿದರೆ ನನಗೆ ನನ್ನ ಅಪ್ಪನ ಸಾವು ನೆನಪಾಗುತ್ತೆ ಅಂದೆ, ಅದಕ್ಕೆ ನಾನೇನು ಹೇಳಿದೆ ಅಂತ ನೆನಪಿದ್ಯಾ? ಆಯಿತು, ನೀನು ಅವಳಿಂದ ದೂರ ಇದ್ದರೆ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ದೂರವೇ ಇರು ಅಂತ ಹೇಳಿದೆ. ನಾನು ನಿನ್ನ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಿದೆ. ಅದೇ ರೀತಿ ನೀನೇಕೆ ನನ್ನ ಪರ್ಸ್ನಲ್ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಲ್ಲ ದಿಶಾ ಎಂದು ಕೇಳಿದ್ದ. ಅವನ ಪ್ರಶ್ನೆಗೆ ಕಣ್ಣೀರು ತೊಡೆದುಕೊಂಡ ಹುಡುಗಿ, ನಾನು ಯಾವಾಗ ನಿನ್ನ ಜೊತೆ ಬಂದು ಅಧೀರ ಜೊತೆ ಮಾತಾಡಬೇಡ ಅಂತ ಹೇಳಿದ್ದೇನೆ ವೃಷಭ್? ಹೌದು, ನನಗೆ ಅವಳನ್ನು ನೋಡಿದರೆ ಆಗಲ್ಲ, ಅದರಲ್ಲೂ ನಿನ್ನ ಜೊತೆ ನೋಡಿದರೆ ಆಗಲ್ಲ. ಅದು ನನ್ನ ಸಮಸ್ಯೆ, ನನ್ನಲ್ಲೇ ಇರಲಿ. ನಿನ್ನ ಬಳಿ ಬಂದು ನಾನು ಅದನ್ನು ಹೇಳಿಲ್ವಲ್ಲ ಎಂದಳು. ಹೌದು ಬಿಡು, ನಿನ್ನ ಸಮಸ್ಯೆಯನ್ನು ಯಾವಾಗಲೂ ನಿನ್ನ ಹತ್ರನೇ ಇಟ್ಕೋತೀಯಲ್ವಾ? ಅದಕ್ಕೇನಾ ಅವತ್ತು ಆಸ್ಪತ್ರೆಯಲ್ಲಿ ಅಷ್ಟು ದೊಡ್ಡ ಗಲಾಟೆ ಮಾಡಿದ್ದು? ಅವತ್ತು ಅಧೀರಾನ ಅಂಥದ್ದೇನು ಮಾಡಿದ್ಲು ಅಂತ ನಿನ್ನ ಅಮ್ಮ ಅವಳಿಗೆ ಅಷ್ಟೆಲ್ಲ ಬೈದಿದ್ದು? ಯಾರೋ ನಮ್ಮವರು ಆಸ್ಪತ್ರೆಯಲ್ಲಿದ್ದಾಗ ಅವರನ್ನು ನೋಡಲು ಬರೋದೇ ದೊಡ್ಡ ತಪ್ಪ? ಪ್ರೀತಿಯಲ್ಲಿ ಜಲಸ್ ಇರಬೇಕು. ನಾವು ಪ್ರೀತಿಸುವವರು ನನಗೆ ಮಾತ್ರ ಸ್ವಂತ ಎನ್ನುವ ಭಾವನೆ ಇರಬೇಕು. ನೀನು ವರುಣ್ ಬೈಕಲ್ಲಿ ಮನೆಗೆ ಡ್ರಾಪ್ ಮಾಡಿಸಿಕೊಳ್ಳುವಾಗೆಲ್ಲ ನನಗೆ ಕೋಪ ಬರ್ತಿತ್ತು, ಇಷ್ಟ ಆಗ್ತಾ ಇರಲಿಲ್ಲ. ಅದೇ ಕಣೆ ಜಲಸ್ ಅಂದರೆ. ಆದರೆ ನಿನಗೆ ಅಧೀರ ಮೇಲೆ ಇರೋದು ಜಲಸ್ ಅಲ್ಲ, ದ್ವೇಷ. ಬಿಡು, ಈಗ ಅದರ ಬಗ್ಗೆ ಮಾತಾಡಿಯೂ ಏನೂ ಪ್ರಯೋಜನ ಇಲ್ಲ. ಇನ್ಮೇಲೆ ಅಧೀರ ಯಾವತ್ತೂ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಅಷ್ಟಕ್ಕೂ ನಮ್ಮ ನಡುವೆ ಬಿರುಕು ಮೂಡೋದಕ್ಕೆ ಕಾರಣ ಅಧೀರ ಅಲ್ವಲ್ಲ, ನೀನು ಹೇಳಿದ ಸುಳ್ಳು ಎಂದಿದ್ದ. ದಿಶಾ ಅವನ ಮಾತುಗಳನ್ನು ಕೇಳಿ ಒಳಗೊಳಗೆ ಬಹಳವೇ ಕುಗ್ಗಿ ಹೋಗುತ್ತಿದ್ದಳು. ಮನೆಯಲ್ಲಿ ಕೂಡ ಎಲ್ಲರೂ ತನ್ನನ್ನು ಕೆಟ್ಟವಳ ಹಾಗೆ ನೋಡ್ತಿದ್ದಾರೆ. ವೃಷಭ್ ಕೂಡ ಹೀಗೆಲ್ಲ ಮಾತನಾಡುತ್ತಿದ್ದಾನೆ. ಹೌದು, ನಾನು ಸುಳ್ಳು ಹೇಳಿದೆ, ಅದಕ್ಕೆ ಕಾರಣ ನೀನು. ಅವತ್ತು ಕುಡ್ಕೊಂಡು ಮನೆಗೆ ಬಂದಿದ್ದಾಗ ನನ್ನನ್ನು ತಬ್ಬಿಕೊಳ್ಳಲು ಬಂದಿದ್ದೆ, ಅದು ಕೂಡ ಅಧೀರಾಳ ಹೆಸರು ಕನವರಿಸುತ್ತಾ. ಯಾವ ಹೆಣ್ಣು ತಾನೇ ಅದನ್ನು ಸಹಿಸ್ತಾಳೆ ವೃಷಭ್ ಎಂದಳು ಅಳುತ್ತಾ. ಅವನು ಹಣೆ ತೀಡಿಕೊಳ್ಳುತ್ತಾ, ಹಾಂ ಸರಿ, ಅವತ್ತು ನನ್ನಿಂದ ತಪ್ಪಾಯಿತು, ಆದರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ ಮೇಲಾದರೂ ನೀನು ಸತ್ಯ ಹೇಳಬೇಕಿತ್ತು ತಾನೆ, ಯಾಕೆ ಹೇಳಲಿಲ್ಲ ಎಂದನು. ನನಗೆ ಪದೇ ಪದೇ ಅದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ವೃಷಭ್. ನಾನು ಎಷ್ಟೆಲ್ಲ ಬದಲಾಗಿದ್ದು ನಿನ್ನ ಕಣ್ಣಿಗೆ ಕಾಣಿಸಲಿಲ್ಲ, ಆದರೆ ನಾನು ಹೇಳಿದ ಸುಳ್ಳು ಮಾತ್ರ ಅಷ್ಟು ದೊಡ್ಡದಾಗಿ ಕಾಣಿಸಿತು ಅಲ್ವಾ ಎಂದಳು. ನಿನಗೆ ಯಾವಾಗಲೂ ನಿನ್ನ ಬದಲಾವಣೆ, ನಿನ್ನ ಕಷ್ಟಗಳು ಮಾತ್ರವೇ ದೊಡ್ಡದಾಗಿ ಕಾಣುತ್ತೆ ಅಲ್ವಾ ದಿಶಾ? ನಾನು ಬದಲಾಗಿದ್ದು ನಿನಗೆ ಯಾವತ್ತೂ ಕಾಣಿಸಲೇ ಇಲ್ವಾ? ನಾನೊಂದು ಹುಡುಗಿಯನ್ನು ಪ್ರೀತಿಸಿ ಅವಳ ಮನೆಯವರನ್ನು ಒಪ್ಪಿಸಿ ನೂರಾರು ಕನಸುಗಳನ್ನು ಕಂಡು ಮದುವೆ ಮಂಟಪದವರೆಗೂ ಬಂದು ಅಲ್ಲಿ ಅವಳನ್ನು ಕಳ್ಕೊಂಡೆ. ವಿಪರ್ಯಾಸ ಅಂದರೆ ಯಾವ ಹೆಣ್ಣು ನನ್ನ ಪ್ರೀತಿಯನ್ನು ನನ್ನಿಂದ ದೂರ ಮಾಡಿದ್ದೋ ಅವಳನ್ನೇ ಮದುವೆಯಾಗಿ ಪ್ರತಿದಿನವೂ ನೋವು ಪಡುತ್ತಾ ಆ ಸಂಬಂಧದಿಂದ ಹೊರಬರಲಾರದೆ ಬಿಡಲಾರದೆ ಒದ್ದಾಡುತ್ತಾ ಕೊನೆಗೆ ಅವಳನ್ನು ಸ್ವೀಕರಿಸಿ ಖುಷಿಯಿಂದ ಬದುಕಬೇಕು ಅಂದುಕೊಂಡಿದ್ದಲ್ಲ, ಅದು ಬದಲಾವಣೆ ಅಲ್ವಾ? ನನಗೆ ಆಕ್ಸಿಡೆಂಟ್ ಆದಾಗ ಮೊದಲು ನೆನಪಾಗಿದ್ದೆ ನಿನ್ನ ಮುಖ. ಎಲ್ಲಿ ನನ್ನ ಮಗುವನ್ನು ನೋಡದೆ ಕಣ್ಣು ಮುಚ್ಚುತ್ತೇನೋ ಅಂತ ಭಯ ಆಗಿತ್ತು, ಅದು ಪ್ರೀತಿ ಅಲ್ವಾ? ಆದರೆ ಈಗ ಅನ್ನಿಸ್ತಿದೆ ದಿಶಾ, ನಾವಿಬ್ಬರು ಯಾವತ್ತೂ ಒಳ್ಳೆ ಕಪಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಯೋಚನೆಗಳು, ನಮ್ಮ ವ್ಯಕ್ತಿತ್ವ, ನಮ್ಮ ಅಭಿರುಚಿ ಎಲ್ಲವೂ ಭಿನ್ನ.
ನೀನು ಯಾವಾಗ ಹೇಳ್ತೀಯೋ ಆಗ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡುತ್ತೇನೆ ಎಂದು ಬಿಟ್ಟ. ವೃಷಭ್ನ ಮಾತು ಕೇಳಿ ಆಘಾತವಾಯಿತು ದಿಶಾಳಿಗೆ. ತಾನು ಕೂಡ ಅವನಿಗೆ ಡಿವೋರ್ಸ್ ಕೊಡಬೇಕು ಎಂದುಕೊಂಡಿದ್ದು ಸತ್ಯವೇ ಆಗಿದ್ದರೂ ಅದನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕಷ್ಟವಾಗ್ತಿದೆ. ಏನಂದೆ? ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ತೀಯಾ ಎಂದಳು. ಹೌದು. ಹೀಗೆ ಪ್ರತಿದಿನ ಜಗಳ ಮಾಡಿಕೊಂಡು ಮನಸ್ಸು ಕೆಡಿಸಿಕೊಂಡು ಬದುಕೋದಕ್ಕಿಂತ ಒಂದೇ ಸಲ ದೂರ ಆಗೋದೇ ಒಳ್ಳೆಯದು. ನಿನ್ನ ಅಂತಸ್ತಿಗೆ ಸರಿ ಹೋಗುವಂಥ, ನಿನ್ನ ಮನಸ್ಥಿತಿಗೆ ಮ್ಯಾಚ್ ಆಗುವಂಥ ಹುಡುಗನನ್ನು ನೋಡಿ ಮದುವೆ ಆಗು ದಿಶಾ. ಹೊಸ ಜೀವನ ಕಟ್ಕೊಂಡು ಖುಷಿಯಾಗಿರು. ದೇವರು ಎಲ್ಲರಿಗೂ ಎರಡನೇ ಅವಕಾಶ ಕೊಡ್ತಾನೆ. ಇದನ್ನು ಇನ್ನೊಂದು ಅವಕಾಶ ಅಂದ್ಕೋ ಎನ್ನುವಾಗ ಅವನ ಹೃದಯ ಭಾರವಾಗಿತ್ತು. ಅದೇನೇ ಆಗಲಿ, ಅವನು ಅವಳನ್ನು ಪ್ರೀತಿಸಿದ್ದು ಸತ್ಯವೇ, ಅವಳನ್ನು ತನ್ನವಳಾಗಿ ಸ್ವೀಕರಿಸಿದ್ದು ಸತ್ಯವೇ. ಆದರೆ ಈ ಪರಿಸ್ಥಿತಿಗಳು ಇಲ್ಲಿಯವರೆಗೂ ಬಂದು ನಿಲ್ಲುತ್ತವೆ ಎಂದು ಅವನು ಅಂದುಕೊಂಡಿರಲಿಲ್ಲ. ಅವನ ಮಾತು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟಳು ದಿಶಾ. ನನಗಂತೂ ತಂದೆಯ ಪ್ರೀತಿ ಸಿಗಲಿಲ್ಲ, ನನ್ನ ಮಗುವಿಗೂ ತಂದೆಯ ಪ್ರೀತಿ ಸಿಗಬಾರ್ದು ಅಂದ್ಕೊಂಡಿದ್ಯಾ ಎಂದಳು ಕಣ್ಣು ತುಂಬಿಕೊಂಡು. ನೀನು ಮಾತ್ರನಾ ಅಪ್ಪನ ಪ್ರೀತಿಯಿಂದ ವಂಚಿತಳಾಗಿರೋದು? ನಾನೇನು ಅಪ್ಪನ ಪ್ರೀತಿಯಲ್ಲಿ ಮಿಂದೆದು ಬದುಕಿದ್ದೇನ ದಿಶಾ? ನಾನು ಚಿಕ್ಕವನಿದ್ದಾಗಲೇ ನಮ್ಮಪ್ಪ ನಮ್ಮನ್ನು ಬಿಟ್ಟು ಇನ್ನೊಂದು ಹೆಂಗಸನ್ನು ಮದುವೆ ಆದರು. ಆಗ ನನ್ನ ಮಾನಸಿಕ ಸ್ಥಿತಿನೂ ಅಷ್ಟೇ ಹದಗೆಟ್ಟಿತ್ತು. ನಿನಗಾದರೆ ನಿನ್ನ ಅಮ್ಮ, ಅಜ್ಜಿ, ತಾತ ಹಾಗೆ ತನ್ನ ಮಗಳ ಖುಷಿಗಿಂತ ನಿನ್ನ ಖುಷಿಯ ಬಗ್ಗೆ ಜಾಸ್ತಿ ಯೋಚಿಸುವ ದೊಡ್ಡಪ್ಪ ದೊಡ್ಡಮ್ಮ, ಅಷ್ಟು ದೊಡ್ಡ ಕುಟುಂಬ, ಐಷಾರಾಮಿ ಜೀವನ ಎಲ್ಲ ಇತ್ತು. ಆದರೆ ನನಗೆ ನನ್ನ ಅಮ್ಮನ ಬಿಟ್ಟರೆ ಯಾರೂ ಇರಲಿಲ್ಲ. ಜೊತೆಗೆ ಈ ಬಡತನ. ಹಾಗಂತ ನಾನು ಯಾರನ್ನ ಬ್ಲೇಮ್ ಮಾಡಿಲ್ಲ, ಲೈಫ್ ಬಂದಂತೆ ಸ್ವೀಕರಿಸಿದ್ದೇನೆ. ಆದರೂ ನನ್ನ ಮಗು ಅಪ್ಪನ ಪ್ರೀತಿಯಿಂದ ವಂಚಿತವಾಗೋಕ್ಕೆ ನಾನು ಬಿಡಲ್ಲ. ಮಗುವನ್ನು ನನಗೆ ಕೊಟ್ಟು ಬಿಡು ದಿಶಾ, ನಾನು ಸಾಕೋತೀನಿ. ಆ ಮಗುವಿನಿಂದ ನಿನ್ನ ಭವಿಷ್ಯಕ್ಕೆ ತೊಂದರೆ ಆಗ್ಬೋದು ಎಂದನು ವೃಷಭ್. ಅವನ ಮಾತುಗಳನ್ನು ಕೇಳಿ ಅವಳಿಗೆ ತುಂಬ ಕೋಪ ಬಂದಿತ್ತು. ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ಮಗುನ ಕೊಡು ಅಂತ? ಯಾವ ತಾಯಿಗೂ ಮಗುವಿನಿಂದ ತೊಂದರೆ ಆಗಲ್ಲ. ಹೊಸ ಜೀವನಕ್ಕೋಸ್ಕರ ತುಡಿಯುತ್ತಿರುವುದು ನೀನಲ್ವಾ? ನಿನಗೆ ಈ ಮಗುವಿನ ಅವಶ್ಯಕತೆ ಇಲ್ಲ. ಈ ಮಗು ನನ್ನ ಜೊತೆ ಇರಲಿ. ನಿನಗೆ ನಾನು ಬೇಡ ಅಂದಮೇಲೆ ಮಗು ಯಾಕೆ ಬೇಕು? ನಾನು ಎಲ್ಲ ಕೋಪ ಬೇಸರ ಮರೆತು ನಿನ್ನನ್ನು ನೋಡಿಕೊಳ್ಬೇಕು ಅಂತ ಬಂದಿದ್ದೆ. ಆದರೆ ನನ್ನ ಅವಶ್ಯಕತೆ ನಿನಗೆ ಇಲ್ಲ ಅನ್ನಿಸ್ತಿದೆ ವೃಷಭ್. ಸರಿ, ನಾನು ಹೊರಡುತ್ತೇನೆ ಎಂದು ಸಂಕಟ ತುಂಬಿದ ದನಿಯಲ್ಲಿ ಹೇಳಿದವಳು ಯಾಕೋ ಆಯಾಸವಾದಂತೆ ಹೊಟ್ಟೆ ಹಿಡಿದುಕೊಂಡಳು. ದಿಶಾ ಕರೆದನು ವೃಷಭ್. ಆದರೂ ಅವಳು ಉತ್ತರಿಸದೆ ಏದುಸಿರು ಬಿಡುತ್ತಾ ಅಲ್ಲಿಂದ ಹೊರ ನಡೆದಳು. ಅವನ ಮಾತುಗಳಿಂದ ಬಹಳ ಒತ್ತಡ ಬಿದ್ದಿತ್ತು ಅವಳ ಮನಸ್ಸಿಗೆ. ಅತಿಯಾಗಿ ಪ್ರೀತಿಸಿ ಬಿಟ್ಟ ಜೀವ ಈಗ ದೂರವಾಗುವ ಮಾತು ಮನಸ್ಸಿಗೆ ಸಂಕಟ ತರಿಸಿತ್ತು. ತಾವು ಒಟ್ಟಿಗೆ ಕಳೆದ ಕ್ಷಣಗಳನ್ನೆಲ್ಲ ನೆನಪು ಮಾಡಿಕೊಂಡವಳ ಕಣ್ಣುಗಳು ಮಂಜಾದವು. ದಿಶಾಳ ಕಣ್ಣುಗಳು ಮಂಜಾಗತೊಡಗಿದವು. ಅವಳು ಒಂದೊಂದೇ ಹೆಜ್ಜೆ ಇಟ್ಟು ಮೆಟ್ಟಿಲು ಇಳಿಯುವಾಗ ತುಂಬ ಆಯಾಸವಾಯಿತು. ರೇಲಿಂಗ್ಸ್ ಹಿಡಿದು ಸಂಭಾಳಿಸಿಕೊಂಡಳು. ಅಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದರು ಊರ್ಮಿಳಾ. ದಿಶಾ, ಏನಾಯ್ತಮ್ಮ ಎಂದರು ಅವಳನ್ನು ಹಿಡಿದುಕೊಳ್ಳುತ್ತಾ. ತುಂಬ ಆಯಾಸ ಆಗ್ತಿದೆ ಅತ್ತೆ, ತಲೆ ಸುತ್ತುತ್ತಿದೆ ಎಂದಳು. ಅಯ್ಯೋ, ನಿಧಾನಕ್ಕೆ ಬಾ ಎನ್ನುತ್ತಾ ಅವಳ ಕೈ ಹಿಡಿದೆ ಕೆಳಗೆ ಕರೆ ತಂದರು. ಅವಳನ್ನು ಸೋಫಾದಲ್ಲಿ ಕೂರಿಸಿ ಕುಡಿಯಲು ನೀರು ಕೊಟ್ಟರು. ಅವಳು ನೀರು ಕುಡಿದು ಸುಧಾರಿಸಿಕೊಂಡಳು. ಹೊಟ್ಟೆ ಹಿಡಿದು ಹಿಂದಕ್ಕೆ ಒರಗಿದಾಗ, ಏನಾಗ್ತಾ ಇದೆ ದಿಶಾ? ಹೊಟ್ಟೆ ನೋವೇನಾದರೂ ಕಾಣಿಸಿಕೊಳ್ತಾ ಇದೆಯಾ ಎಂದು ಕೇಳಿದರು. ಇಲ್ಲ ಅತ್ತೆ, ತುಂಬ ಸುಸ್ತು, ನಾನು ಮನೆಗೆ ಹೋಗಬೇಕು ಎಂದವಳ ಕಣ್ಣಲ್ಲಿ ನೀರಿತ್ತು. ಮತ್ತೆ ಏನೋ ಜಗಳ ಮಾಡಿಕೊಂಡಿದ್ದಾರೆ ಎಂದು ಅರ್ಥವಾಗಿತ್ತು ಊರ್ಮಿಳಾರಿಗೆ. ಮನೆಗೆ ಯಾಕೆ, ಇವತ್ತು ಇಲ್ಲೇ ಇರು ಎಂದರು. ಇಲ್ಲ, ನಾನು ಹೋಗ್ತೀನಿ ಎಂದಳು ಹೊಟ್ಟೆ ಹಿಡಿದು. ಅವಳನ್ನು ಹೇಗೆ ಉಳಿಸಿಕೊಳ್ಳಬೇಕೆಂದು ತಿಳಿಯಲಿಲ್ಲ ಅವರಿಗೆ. ನಂತರ ಏನೋ ಯೋಚಿಸಿ, ದಿಶಾ, ನೀನೇ ನೋಡಿದ್ಯಲ್ಲ ವೃಷಭ್ಗೆ ಎಷ್ಟು ಏಟಾಗಿದೆ ಅಂತ. ಡಾಕ್ಟರ್ 2 ವಾರ ಬೆಡ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ನನಗೂ ವಯಸ್ಸಾಗಿದೆ. ನನ್ನೊಬ್ಳಿಗೆ ಹೇಗಮ್ಮ ಅವನನ್ನು ನೋಡ್ಕೊಳ್ಳೋಕೆ ಆಗುತ್ತೆ? ವೀಲ್ ಚೇರ್ ಕೊಟ್ಟಿದ್ದಾರೆ. ಅವನನ್ನು ಎತ್ತಿ ಕೂರಿಸುವುದಕ್ಕೂ ಕಷ್ಟ ನನಗೆ. ಸರಿ, ಹೇಗೋ ನೋಡ್ಕೋತೀನಿ, ನೀನು ಹೊರಡು ಎಂದರು. ಅವಳಿಗೆ ಒಳಗೊಳಗೆ ಒದ್ದಾಟ ಶುರುವಾಯಿತು. ಅವನಾಡಿದ ಮಾತುಗಳನ್ನು ನೆನೆದರೆ ಇಲ್ಲೇ ಉಳಿಯುವುದಕ್ಕೆ ಕಷ್ಟ. ಆದರೆ ಅತ್ತೆಯ ಸ್ಥಿತಿ ನೋಡಿದರೆ ಬಿಟ್ಟು ಹೋಗೋದಕ್ಕೂ ಮನಸ್ಸಾಗ್ತಿಲ್ಲ. ಸರಿ ಅತ್ತೆ, ನಾನು ಇಲ್ಲೇ ಇಡ್ತೀನಿ, 1 ವಾರ ಅಷ್ಟೇ, ಆಮೇಲೆ ನಾನು ಹೊರಟು ಹೋಗ್ತೀನಿ ಎಂದಳು ದಿಶಾ. ಅದನ್ನು ಕೇಳಿ ಅವರಿಗೆ ಖುಷಿಯಾಯಿತು.
ಹೇಗಾದರೂ ಅವರ ನಡುವೆ ಇರುವ ಮನಸ್ತಾಪ ಸರಿ ಹೋಗಿ ಮತ್ತೆ ಇಬ್ಬರು ಒಂದಾದರೆ ಸಾಕು ಎಂದು ಬೇಡಿಕೊಂಡರು. ಸರಿ ಇರು ಬಂದೆ ಎನ್ನುತ್ತಾ ಅಡುಗೆ ಮನೆಗೆ ಹೋಗಿ 1 ಲೋಟ ಹಾಲು ಕಾಯಿಸಿ ಕೇಸರಿ ಬೆರೆಸಿ ತಂದರು. ತಗೋ ಕುಡಿ ಎನ್ನುತ್ತಾ ಅವಳಿಗೆ ಕುಡಿಯಲು ಕೊಟ್ಟು ಅವರು ಮಗನ ಬಳಿ ಬಂದಿದ್ದರು. ವೃಷಭ್, ಏನು ಮಾತಾಡಿದೆ ನೀನು ಅವಳ ಜೊತೆ? ಅವಳಿಗ ಗರ್ಭಿಣಿ ಅನ್ನೋದನ್ನು ನೀನು ಮರೆತು ಬಿಡ್ತೀಯಾ ಹೇಗೆ? ಯಾಕೋ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡ್ತೀಯಾ ಎಂದರು. ನಾನು ಅಂಥದ್ದೇನೂ ಹೇಳಿಲ್ಲ ಅಮ್ಮ. ಅವಳ ತಪ್ಪುಗಳ ಬಗ್ಗೆ ಹೇಳಿದರೆ ಅವಳಿಗೆ ಇಷ್ಟ ಆಗಲ್ಲ. ಈಗಲೂ ಕೂಡ ಅವಳಿಗೆ ನಾವೆಲ್ಲರೂ ತಪ್ಪು ಮಾಡಿದ್ದೇವೆ, ಅವಳು ಮಾತ್ರ ಸರಿ ಅನ್ನಿಸ್ತಿದೆ. ನಮ್ಮಿಬ್ಬರ ಮಧ್ಯೆ ಯಾವುದೂ ಸರಿ ಹೋಗಲ್ಲ. ಅದಕ್ಕೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟಕ್ಕೂ ಡಿವೋರ್ಸ್ ಕೊಡುವ ನಿರ್ಧಾರ ಮಾಡಿದ್ದು ಅವಳೇ ಅಲ್ವಾ? ಈಗ ಯಾಕೆ ನನ್ನ ಮಾತು ಕೇಳಿ ಶಾಕ್ ಆಗಬೇಕು ಎಂದನು.